ಹಲೋ ಮಕ್ಕಳೇ, ಎಲ್ರಿಗೂ ಈ ಒಂದು ಗಣಿತದ ತರಗತಿಗೆ ಸ್ವಾಗತವನ್ನ ಹೇಳ್ತಾ ಇವತ್ ನಾವೇನ್ ಮಾಡೋಣ, ವಾಸ್ತವ ಸಂಖ್ಯೆಗಳು ಅನ್ನುವಂತ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹೆಚ್ಚಾಗಿ ನಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಮತ್ತೆ 1 ಅಂಕದಲ್ಲಿ ಹಾಗೆ 2 ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಏನೇನನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಓಕೆ ಮಕ್ಕಳ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು ಅಂತ ಜಸ್ಟ್ ಒಂದ್ಸತಿ ನಾವು ರಿಕಾಲ್ ಮಾಡ್ಕೊಂಡ್ಬಿಡೋಣ. ವಾಸ್ತವ ಸಂಖ್ಯೆಗಳು ನಮ್ಗೆ ಗೊತ್ತಿದೆ, ಸಂಖ್ಯಾಗಣಗಳಲ್ಲಿ ಯಾವ ಯಾವ ರೀತಿಯ ಸಂಖ್ಯೆಗಳನ್ನ ನೋಡ್ತೀವಿ ನಾವು. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಹಾಗೆ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಅನ್ನುವಂತಹ ಗಣಗಳನ್ನ ನೋಡ್ತೀವಿ. ಈಗ ಸ್ವಾಭಾವಿಕ ಸಂಖ್ಯೆ ಅಂತಂದ್ರೆ ಎಣಿಕೆ ಸಂಖ್ಯೆಗಳು, ಅದನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಅದನ್ನ ಎನ್ ಅಕ್ಷರದಿಂದ ಸೂಚಿಸ್ತೀವಿ. 1, 2, 3, 4 ಈ ಎಲ್ಲವುಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಹಾಗೆ ಹೋಲ್ ನಂಬರ್ಸ್, ಇದನ್ನ ನಾವು ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಪೂರ್ಣ ಸಂಖ್ಯೆಗಳನ್ನ ನಾವು ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಯಾಕೆ? ಅದು ಹೋಲ್ ನಂಬರ್ಸ್, ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಹಾಗೆ ಇಂಟೀಜರ್ಸ್ ಅಂತಂದ್ರೆ ಏನಿದು? ಪೂರ್ಣಾಂಕ. ಹೌದಾ? ಪೂರ್ಣಾಂಕ. ಈ ಹೋಲ್ ನಂಬರ್ಸ್ ಅಲ್ಲಿ ಏನಿರುತ್ತೆ? ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0ಯನ್ನ ಒಳಗೊಂಡಂತಹ ಒಂದು ಸಂಖ್ಯಾಗಣಕ್ಕೆ ನಾವು ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಹಾಗೆ ಪೂರ್ಣಾಂಕಗಳು ಅಂತಂದ್ರೆ ಇಂಟೀಜರ್ಸ್, ಇದನ್ನ ನಾವು ಝಡ್ ಅಕ್ಷರದಿಂದ ಸೂಚಿಸ್ತೀವಿ. ಈ ಒಂದು ಪೂರ್ಣಾಂಕದಲ್ಲಿ ನಮ್ಗೆ ಎಲ್ಲಾ ರೀತಿಯ ಸಂಖ್ಯೆಗಳಂದ್ರೆ ಮೈನಸ್, ಪ್ಲಸ್ ಮತ್ತೆ 0. ಓಕೆ, ಈ ರೀತಿಯ ಸಂಖ್ಯೆಗಳು ಬರುತ್ತೆ ನಮ್ಗೆ. ಇದು ಪೂರ್ಣಾಂಕಗಳು. ನೆಕ್ಸ್ಟ್ ಬರೋದು ಭಾಗಲಬ್ಧ ಸಂಖ್ಯೆಗಳು. ಯಾವ ಸಂಖ್ಯೆಗಳನ್ನ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ ಅದನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಈ ಭಾಗಲಬ್ಧ ಸಂಖ್ಯೆಗಳು ಎಲ್ಲ ರೀತಿಯ ಸಂಖ್ಯೆಗಳನ್ನ ಒಳಗೊಂಡಿರತ್ತೆ. ಹೌದಾ? ಹಾಗೆ ಇದು ಇರ್ರಾಷನಲ್ ನಂಬರ್ಸ್, ಅಭಾಗಲಬ್ಧ ಸಂಖ್ಯೆಗಳು. ಇದನ್ನ Q ಅಕ್ಷರದಿಂದ ಸೂಚಿಸ್ತೀವಿ, ಇದನ್ನ I ಅಕ್ಷರದಿಂದ ಸೂಚಿಸ್ತೀವಿ. ಇರ್ರಾಷನಲ್ ನಂಬರ್ಸ್. ಓಕೆ, ಹಾಗಿದ್ರೆ ಮಕ್ಕಳೇ, ನಮ್ಗೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಹಾಗೆ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವನ್ನ ಒಳಗೊಂಡಂತಹ ಒಂದು ಗಣಕ್ಕೆ ನಾವೇನಂತ ಹೇಳ್ತೀವಿ? ವಾಸ್ತವ ಸಂಖ್ಯೆಗಳು. ಅದನ್ನ ರಿಯಲ್ ನಂಬರ್ಸ್ ಅಂತ ಹೇಳ್ತಾರೆ, ವಾಸ್ತವ ಸಂಖ್ಯೆಗಳು. ಓಕೆ, ನೆನ್ಪಿಟ್ಕೊಡ್ರಿ, ಇದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂತಹ ಒಂದು ಅಂಶ. ಹಾಗಿದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವೇನನ್ನ ಕಲಿತೀವಿ, ಏನನ್ನ ಅಧ್ಯಯನ ಮಾಡ್ತೀವಿ ಅಂದ್ರೆ, 2 ಸಂಖ್ಯೆಗಳ ಲಸ, ಲಘುತ್ತಮ ಸಾಮಾನ್ಯ ಅಪವರ್ತನ, ಮಸ, ಮಹತ್ತಮ ಸಾಮಾನ್ಯ ಅಪವರ್ತನ, ಸಂಯುಕ್ತ ಸಂಖ್ಯೆಗಳು, ಹಾಗೆ ಅವಿಭಾಜ್ಯ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳು ಮತ್ತೆ ಅವಿಭಾಜ್ಯ ಸಂಖ್ಯೆಗಳು. ಹೌದಾ? ಆಮೇಲೆ ಅಂಕಗಣಿತದ ಮೂಲ ಪ್ರಮೇಯ ಅಲ್ವಾ? ಮತ್ತೆ ಅಭಾಗಲಬ್ಧ ಸಂಖ್ಯೆಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀವಿ. ಲಘುತ್ತಮ ಸಾಮಾನ್ಯ ಅಪವರ್ತನ, 2 ಸಂಖ್ಯೆಗಳನ್ನ ಕೊಟ್ಟು ಅದನ್ನ ಆ ಸಂಖ್ಯೆಗಳ ಲಸ ಕಂಡುಹಿಡಿಯಿರಿ, ಮಸ ಕಂಡುಹಿಡಿಯಿರಿ. ಹಾಗೆ ಅವಿಭಾಜ್ಯ ಅಪವರ್ತನಗಳ ಮೂಲಕ ಲಸ ಕಂಡುಹಿಡಿಯಿರಿ. ಹಾಗಿದ್ರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಯಾವ ಸಂಖ್ಯೆಗಳು ಕೇವಲ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋದರೆ ಅದನ್ನ ನಾವೇನಂತ ಹೇಳ್ತೀವಿ? ಅವಿಭಾಜ್ಯ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ 2 1 1 2 1 2 2, ಹಾಗೆ 3 1 3 1 3 3. ಮತ್ತೆ ಬೇರೆ ಯಾವ್ದಾದ್ರು ಅಪವರ್ತನಗಳಿದೆಯಾ ಇದಕ್ಕೆ? ಇಲ್ಲ ಅಲ್ವಾ? ಓಕೆ, 11 13. ಸೊ ಈ ತರಹದ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಹಾಗಿದ್ರೆ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು? ಯಾವ ಸಂಖ್ಯೆಗಳು 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ಹೊಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ತಗೊಳ್ಳೋದಾದ್ರೆ 6 ಅಂತ ಇದೆ. 6ನ್ನ ನೀವು 1ರ ಮಗ್ಗಿಯಲ್ಲೂ ನೋಡ್ಬಹುದು, 2ರ ಮಗ್ಗಿಯಲ್ಲೂ ನೋಡ್ಬಹುದು, 3ರ ಮಗ್ಗಿಯಲ್ಲೂ ನೋಡ್ಬಹುದು. 3 2 6, 2 3 6, ಹಾಗೆ 6 1 6. ಅಂದ್ರೆ ಎಷ್ಟು ಅಪವರ್ತನಗಳಾಯ್ತು ಇಲ್ಲಿ? 4 ಅಪವರ್ತನಗಳು. 2ಕ್ಕಿಂತ ಹೆಚ್ಚಿನ ಅಪವರ್ತನಗಳು, ಅದು 3 ಆಗಿರ್ಬೋದು, 4 ಆಗಿರ್ಬೋದು, ಅಥವಾ ಎಷ್ಟು ಬೇಕಾದ್ರೂ ಅಪವರ್ತನಗಳು ಆಗಿರಬಹುದು. ಅಂದ್ರೆ 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ಹೊಂದಿರುವಂತಹ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಅಂತಾರೆ. ಕೇವಲ 2 ಅಪವರ್ತನ ಅದೇ ಸಂಖ್ಯೆ ಮತ್ತು 1ರಿಂದ ಭಾಗ ಹೋಗುವಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾರೆ.
ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಅಂಕಗಣಿತದ ಮೂಲ ಪ್ರಮೇಯ. ಇದನ್ನ ನಮ್ಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಬಹುದು. ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳತ್ತೆ? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರತ್ತೆ. ಈಗ ಏನ್ ಹೇಳತ್ತೆ ಈ ಪ್ರಮೇಯ ಅಂತಂದ್ರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. 8 ಅನ್ನುವಂಥದ್ದು ಒಂದು ಸಂಯುಕ್ತ ಸಂಖ್ಯೆ. ಇದನ್ನ ನಾವು ಹೇಗೆ ಅಪವರ್ತನ ಮಾಡ್ಬೋದು ನೋಡಿ. 2 4 8, 2 4 2 2 4, 2 1 2. ಹಾಗಿದ್ರೆ 8ರ ಅಪವರ್ತನಗಳು 2 ಇಂಟು 2 ಇಂಟು 2 ಇಂಟು 1 ಅಂದ್ರೆ 2 ಒಂದು ಅವಿಭಾಜ್ಯ ಸಂಖ್ಯೆ, 2 ಒಂದು ಅವಿಭಾಜ್ಯ ಸಂಖ್ಯೆ, 1 ಕೂಡ ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಸಂಯುಕ್ತ ಸಂಖ್ಯೆನೂ ಅಲ್ಲ. ಅಂದ್ರೆ 8 ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು ಅಲ್ವಾ. ಇದನ್ನೇ ಅಂಕಗಣಿತದ ಮೂಲ ಪ್ರಮೇಯದಲ್ಲಿ ನಾವು ನೋಡೋದು. ನೆಕ್ಸ್ಟ್ ಏನಿದೆ? ಯಾವುದೇ 2 ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮಸ ಎ ಇಂಟು ಬಿ ಮಸ ಎ ಬಿ ಅಂದ್ರೆ 2 ಸಂಖ್ಯೆಗಳ ಮಸ ಇಂಟು 2 ಸಂಖ್ಯೆಗಳ ಲಸ ಏನಾಗಿರುತ್ತೆ? ಎ ಇಂಟು ಬಿ ಅಂದ್ರೆ 2 ಸಂಖ್ಯೆಗಳ ಗುಣಲಬ್ಧವಾಗಿರತ್ತೆ. ಲಸ ಇಂಟು ಮಸ ಇಸ್ ಈಕ್ವಲ್ ಟು ಎ ಇಂಟು ಬಿ. ಇದು ನಮ್ಗೆ ಗೊತ್ತಿರಬೇಕು. ಇದು ನಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಹೆಚ್ಚಾಗಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಮತ್ತು 2 ಅಂಕದ ಪ್ರಶ್ನೆಗಳಲ್ಲೂ ಕೂಡ ನಾವು ಇದನ್ನ ಬಳಸ್ತೀವಿ. ಹಾಗಿದ್ರೆ ಪ್ರಶ್ನೆಗಳನ್ನ ಬಿಡಿಸೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನ ನೀಡಲಾಗಿದೆ. ಅವುಗಳಿಗೆ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಹೇಳಿದ್ದಾರೆ. 3 + √2 ಇದು ಒಂದು ಏನು? ಪೂರ್ಣಾಂಕನ, ಭಾಗಲಬ್ಧ ಸಂಖ್ಯೆನ, ಅಭಾಗಲಬ್ಧ ಸಂಖ್ಯೆನ ಅಥವಾ ಸ್ವಾಭಾವಿಕ ಸಂಖ್ಯೆನ? ಎಸ್ ಮಕ್ಕಳೇ, ನಮಗ್ ಗೊತ್ತಿದೆ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯ ಜೊತೆಗೆ ಕೂಡಿಸಿದಾಗ ಅವಾಗ ಏನ್ ಬರುತ್ತೆ ಉತ್ತರ? ಅಭಾಗಲಬ್ಧ ಸಂಖ್ಯೆನೇ ಬರುತ್ತೆ. 3 ಭಾಗಲಬ್ಧ ಸಂಖ್ಯೆ. ಹೇಗೆ? ನಾವು ಅದನ್ನ 3/1 ಅಂತ ಬರೀಬಹುದು. ಆವಾಗ ಅದು p/q ರೂಪದಲ್ಲಿ ಆಗತ್ತೆ. ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯನ್ನ ಕೂಡಿಸಿದಾಗ ನಮ್ಗೇನ್ ಬರುತ್ತೆ? ಒಂದು ಅಭಾಗಲಬ್ಧ ಸಂಖ್ಯೆ ದೊರೆಯುತ್ತೆ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಮಸ ಏನಾಗಿರುತ್ತೆ? ಎಸ್ ಮಕ್ಕಳೇ, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು? ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು? ಓಕೆ, ಈಗ ನಮ್ಗೆ 2 4 ಅಂತ ಇದೆ. 2 4 6 1 2 3 4 5 6 ಅಂತ ನಾನು ಬರೆದ್ರೆ ಒಂದು ಸಂಯುಕ್ತ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಅಂತ ಹೇಳ್ತೀವಿ. ಹಾಗಿದ್ರೆ 2 ಏನಿದು? 2 ಅವಿಭಾಜ್ಯ ಸಂಖ್ಯೆ. ಯಾವ ರೀತಿಯ ಅವಿಭಾಜ್ಯ ಸಂಖ್ಯೆ? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಹಾಗಿದ್ರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಾಯ್ತೀಗ? ಅವಿಭಾಜ್ಯ ಸಂಖ್ಯೆ 2. ಸಂಖ್ಯೆ 2 ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ. 3 ಕೂಡ ಅವಿಭಾಜ್ಯ ಸಂಖ್ಯೆ. 4 ಏನಿದು? ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ. 4ಕ್ಕಿಂತ ಕೆಳಗಡೆ ಇರುವಂತಹ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. 4 ಸಂಯುಕ್ತ ಸಂಖ್ಯೆ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 4 ಆಯ್ತು. ಏನ್ ಕೇಳಿದ್ದಾರೆ ನಮ್ಗೆ? ಇವೆರಡರ ಮಸ ಕೇಳಿದ್ದಾರೆ. ಸೊ ನೀವು 2ಅನ್ನ ಹೇಗ್ ಬರಿತೀರಾ? 2 ಇಂಟು 1 ಅಂತ ಬರಿತೀರಾ. ಹಾಗೆ 4 ಅಂತಂದ್ರೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ. 2 ಇಂಟು 2 ಇಂಟು 1 ಅಂದ್ರೆ 2 2 4 ಇಂಟು 1. ಈಗ ಎರಡೂ ಕಡೆ ಯಾವ ಸಂಖ್ಯೆ ಕಾಮನ್ ಆಗಿದೆ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಹೌದಾ? ಮಸ ಅಂದ್ರೆ ನಾವೇನ್ ಬರಿತೀವಿ? ಯಾವ್ದು ಕಾಮನ್ ಇದೆ ಅದನ್ನೇ ಬರಿತೀವಿ ಅಲ್ವಾ? ಮಸ ಅಂದ್ರೆ 2 ಇದೆ, ಸೊ 2 ಮಸ ಆಯ್ತು. ಓಕೆ, ಹಾಗಿದ್ರೆ ಯಾವ್ದಿಲ್ಲಿ? ಮಸ 2 ಆಗತ್ತೆ. ಯಾವುದೇ 2 ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮಸ ಎ ಇಂಟು ಬಿ ಇಂಟು ಲಸ ಆಫ್ ಎ ಬಿ ಅಂತಂದ್ರೆ ಇದು 2 ಸಂಖ್ಯೆಗಳ ಮಸ ಎ ಬಿ ಮಸ ಮತ್ತು 2 ಸಂಖ್ಯೆಗಳ ಲಸವನ್ನ ಗುಣಿಸಿದ್ರೆ ಅದು ಎದಕ್ಕೆ ಸಮವಾಗತ್ತೆ? 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗತ್ತೆ. ಅಂದ್ರೆ ಎ ಇಂಟು ಬಿ. ಸೊ ಆಪ್ಷನ್ ಸಿ ಇಸ್ ರೈಟ್ ಅಲ್ವಾ? ನೆಕ್ಸ್ಟ್, 120 ಅನ್ನು
ಅವಿಭಾಜ್ಯಗಳ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ 120 ಹೇಗ್ ಬರಿತೀವಿ? ಅವಿಭಾಜ್ಯ ಅಪವರ್ತನ ಮೂಲಕ ಮಾಡಿದ್ರೆ 2 6 12 0, 2 3 6 0, 2 1 2 5 ಹಾಗೆ 3 5 15, ನೆಕ್ಸ್ಟ್ 5 1 5. ನಮಗ್ ಗೊತ್ತಿದೆ ಹೇಗ್ ಮಾಡೋದು ಅಂತ ಈಗಾಗ್ಲೇ ಅಲ್ವಾ? ಓಕೆ, ಸೊ 120 ಹೇಗ್ ಬರಿತೀವಿ? 2 ಇಂಟು 2 ಇಂಟು 2. ಎಷ್ಟು ಸರ್ತಿ 2 ರಿಪೀಟ್ ಆಗಿದೆ? 3 ಸರ್ತಿ. 3 ಇಂಟು 5. ಹಾಗಿದ್ರೆ ಮಕ್ಕಳೇ 2 ಎಷ್ಟು ಸರ್ತಿ ಇದೆ? 3 ಸರ್ತಿ ಇದೆ. 3 1 ಸರ್ತಿ ಇದೆ. 5 1 ಸರ್ತಿ ಇದೆ. ಹಾಗಿದ್ರೆ ಯಾವ ಉತ್ತರ ಕರೆಕ್ಟ್ ಆಗುತ್ತೆ ಇಲ್ಲಿ? 2 ರ ಘಾತ 3, 3 ರ ಘಾತ 1, 5 ರ ಘಾತ 1. ಸೊ ಆಪ್ಷನ್ ಡಿ ಈಸ್ ರೈಟ್. ಎಸ್ ಆರ್ ನೋ? ಈಗ ನೆಕ್ಸ್ಟ್ ಏನಿದೆ? 12 ಮತ್ತು 15ರ ಮ ಸ 3 ಆಗಿದೆ. ಹಾಗಾದರೆ 12 ಮತ್ತು 15ರ ಲ ಸ ಏನಾಗಿರುತ್ತೆ? ನಮಗ್ ಗೊತ್ತಿದೆ, ಅವರು ಮ ಸ ಕೊಟ್ಟಿದ್ದಾರೆ. ಮ ಸ ಎಷ್ಟಿದೆ ಮಕ್ಕಳಲ್ಲಿ? ಮ ಸ 3 ಇದೆ. ಒಂದು ಸಂಖ್ಯೆ 12 ಇದೆ, ಅಂದ್ರೆ ಅದನ್ನ ಎ ಅಂತ ತಗೋಣ. ಇನ್ನೊಂದು ಸಂಖ್ಯೆ ಬಿ ಅಂತ ತಗೊಂಡ್ರೆ ಅದು 15 ಇದೆ. ನಮಗ್ ಗೊತ್ತಿದೆ ಮ ಸ ಇಂಟು ಲ ಸ ಅಂದ್ರೆ HCF ಇಂಟು LCM ಈಸ್ ಈಕ್ವಲ್ ಟು ಎ ಇಂಟು ಬಿ. ಹೌದಾ? ಇದು ಮ ಸ ಇಂಟು ಲ ಸ ಈಸ್ ಈಕ್ವಲ್ ಟು ಎ ಇಂಟು ಬಿ. HCF ಅಂದ್ರೆ ಮ ಸ ಎಷ್ಟಿದೆ? 3 ಇದೆ. ಲ ಸ ಅಂದ್ರೆ ಗೊತ್ತಿಲ್ಲ, ಹಾಗೆ ಬರೆಯೋಣ. ನಮ್ಗ್ ಲ ಸ ಮಾತ್ರ ಬೇಕು ಅಲ್ವಾ? ಇದು ಲ ಸ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬರಿತೀನಿ. ಲ ಸ ಇದು ಮ ಸ ಇಂಟು. ಓಕೆ, ಈಗ ಒಂದು ಸಂಖ್ಯೆ ಎಷ್ಟಿದೆ? 12 ಇದೆ. ಇನ್ನೊಂದು ಸಂಖ್ಯೆ ಎಷ್ಟಿದೆ? 15 ಇದೆ. ಲ ಸ ಈಸ್ ಈಕ್ವಲ್ ಟು 12 ಇಂಟು 15. ಈ 3ನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 3 ಆಗುತ್ತೆ. 3 1 3 5 12 5 60. ಹಾಗಿದ್ರೆ ಲ ಸ ಎಷ್ಟು ಬಂತು ಮಕ್ಕಳಲ್ಲಿ? 60. ಆಪ್ಷನ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್, ಈ ಕೆಳಗಿನ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು ಯಾವುದಾಗಿರುತ್ತೆ? 16 √16 √9 ನೋಡಲು ಅಭಾಗಲಬ್ಧ ಸಂಖ್ಯೆ ತರ ಕಾಣುತ್ತೆ, ಆದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ. ಯಾಕೆ ಅಂದ್ರೆ √16ರ ವರ್ಗಮೂಲ ಎಷ್ಟಾಗತ್ತೆ? 16 ವರ್ಗಮೂಲ 4, 9ರ ವರ್ಗಮೂಲ 3. ಸೊ 4ರಲ್ಲಿ 3 ಕಳೆದ್ರೆ 1 ಬರುತ್ತೆ. ಹಾಗಾಗಿ ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ. 3/4 ಇದು ಕೂಡ ಅಲ್ಲ, ಇದು ಭಿನ್ನರಾಶಿ ರೂಪದಲ್ಲಿದೆ, P/Q ರೂಪದಲ್ಲಿದೆ, ಅದು ಭಾಗಲಬ್ಧ ಸಂಖ್ಯೆ ಆಗತ್ತೆ. ಇದು ಕೂಡ ಆಗಲ್ಲ, ಯಾಕಂದ್ರೆ ಪುನರಾವರ್ತನೆ ಆಗುವಂತಹ ಒಂದು ದಶಮಾಂಶ. ಹಾಗಿದ್ರೆ ಯಾವುದು ಅಭಾಗಲಬ್ಧ ಸಂಖ್ಯೆ ಆಗತ್ತೆ? 2 + √3 ಆಗತ್ತೆ. ಮತ್ತೆ ನಮಗೆ ಒಂದು ಭಾಗಲಬ್ಧ ಸಂಖ್ಯೆಗೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯನ್ನ ಕೂಡಿಸಿದಾಗ ಬರುವಂತಹ ಸಂಖ್ಯೆ ಏನಾಗಿರುತ್ತೆ? ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಆಪ್ಷನ್ ಡಿ ಈಸ್ ರೈಟ್. 95 ಮತ್ತು 152 ಇವುಗಳ ಮ ಸವನ್ನ ಕೇಳಿದ್ದಾರೆ. ಮಕ್ಕಳೇ ಇಲ್ಲಿ 95 ಅಂತ ಇದೆ. ಫಸ್ಟ್ ನಾವೇನ್ ಮಾಡೋಣ? 2 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು ಏನ್ ಬರುತ್ತೆ ನೋಡೋಣ. ಕೊನೆಗೆ 5 ಇದೆ. ಹಾಗಾದ್ರೆ ಇದು 2 ಅಂದ್ರೆ ಕೊನೆಗೆ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ರೆ ಅದು 2ರಿಂದ ಭಾಗ ಹೋಗೋದಿಲ್ಲ. ಹಾಗಿದ್ರೆ ನಾವಿಲ್ಲಿ 3ರಿಂದ ತಗೊಂಡ್ರೆ 3 3 9 ಆಗತ್ತೆ. ಆದ್ರೆ ಬಿಡಿ ಸ್ಥಾನದಲ್ಲಿ 5 ಇದೆ. 5 3ರಿಂದ ಭಾಗ ಹೋಗೋದಿಲ್ಲ. ಹಾಗಿದ್ರೆ ನಾವು 5ರಿಂದ ತಗೊಂಡ್ರೆ 5 5 1 5 4 ಉಳಿಯುತ್ತೆ. 5 9 45 19 ಬಂತು. 19 ಯಾವ ಸಂಖ್ಯೆ? ಅದು ಅವಿಭಾಜ್ಯ ಸಂಖ್ಯೆ. ಹಾಗಿದ್ರೆ 19 1 19. ನೆಕ್ಸ್ಟ್ ಏನಿದೆ? 152. 152 ಅಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ. ಹಾಗಿದ್ರೆ ಸಮ ಸಂಖ್ಯೆ ಇದೆ, 2ರಿಂದ ಭಾಗ ಹೋಗುತ್ತೆ. 2 7 14, 2 6 12. ಇಲ್ಲೂ ಕೂಡ 2 3 6, 2 8 16. ಇಲ್ಲೂ ಕೂಡ 2 1 2, 2 9 18, 19 1 19. ಯಾಕೆ? 19 ಅವಿಭಾಜ್ಯ ಸಂಖ್ಯೆ. 95 ಹೇಗ್ ಬರಿತೀವಿ? 5 × 19. ಹಾಗೆ 152 2 × 2 × 2 × 19 ಅಲ್ವಾ? ಯಾವ ಒಂದು ಸಂಖ್ಯೆ ಕಾಮನ್ ಆಗಿದೆ? ಇಲ್ಲಿ 5 ಇದೆ, ಇಲ್ಲಿ 5 ಇಲ್ಲ. ಇಲ್ಲಿ 19 ಇದೆ, ಇಲ್ಲೂ ಕೂಡ 19 ಇದೆ. ಹಾಗಿದ್ರೆ 19 ಏನಾಯ್ತು? ಎರಡೂ ಕಡೆ ಇರೋದ್ರಿಂದ ಮ ಸ ಏನಾಗತ್ತೆ? ಒಂದು ಸಂಖ್ಯೆ ಕಾಮನ್ ಆಗಿದೆ. ಸೊ 19. ಯಾವ ಸಂಖ್ಯೆ, ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ? ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ನೋಡೋಣ. 7 ಮತ್ತು
7 ಇಂಟು 11 ಇಂಟು 13 ಪ್ಲಸ್ 13 ಇದು ಎಂತಹ ಸಂಖ್ಯೆ? ಇದು ಭಾಗಲಬ್ಧ ಸಂಖ್ಯೆನಾ, ಅವಿಭಾಜ್ಯ ಸಂಖ್ಯೆನಾ, ಅಥವಾ ಅಭಾಗಲಬ್ಧ ಸಂಖ್ಯೆನಾ, ಸಂಯುಕ್ತ ಸಂಖ್ಯೆನಾ? ನೋಡೋಣ. 7 ಇಂಟು 11 ಇಂಟು 13 ಪ್ಲಸ್ 13. ಮಕ್ಕಳೇ, ಇಲ್ಲಿ ಎಲ್ಲಾ ಕಡೆ ಗುಣಾಕಾರ ಇದೆ. ಇದನ್ನ ಒಂದು ಗುಂಪು ಮಾಡೋಣ, ಇದನ್ನ ಇನ್ನೊಂದು ಗುಂಪು ಮಾಡೋಣ. ಹಾಗಿದ್ರೆ ಇಲ್ಲಿ ನಮ್ಗೆ 13 ಇದೆ, ಇಲ್ಲೂ 13 ಇದೆ. ಸೊ 13 ನಾವು ಕಾಮನ್ ಆಗಿ ತೆಗೆದ್ರೆ 7 ಇಂಟು 11 ಇಂಟು 1 ಬರುತ್ತೆ, ಪ್ಲಸ್ 1. ಸೊ ಇಲ್ಲಿ ಬರಿತೀನಿ ಪ್ಲಸ್ 1. ಓಕೆ, ಇದನ್ನ ಹೀಗೆ ಬರೀಬಹುದು. 13 ಇಂಟು 7 ಇಂಟು 11 ಪ್ಲಸ್ 1. ಹೌದಾ? ಇವಾಗ 13 11 77, 77 ಪ್ಲಸ್ 1 ಎಷ್ಟಾಗತ್ತೆ? 13 ಇಂಟು 78. ಸಾರಿ, ಇದು 78 ಅಲ್ವಾ? 78. 13 ಇಂಟು 78. 78 ನಾನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಬಹುದು. ಯಾಕೆ? ಅದು ಸಂಯುಕ್ತ ಸಂಖ್ಯೆ. 78 ಅಂದ್ರೆ 2 3 6, 2 9 18, 3 ಇಲ್ಲಿ ಕೊನೆಗೆ ಬೆಸ ಸಂಖ್ಯೆ ಇದೆ. 3 1 3, 3 3 9, 13 ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 13 1 13. ಎಷ್ಟು ಬಂತು? 2 78 ನಾವು ಹೇಗೆ ವ್ಯಕ್ತಪಡಿಸಬಹುದು? 2 ಇಂಟು 3 ಇಂಟು 13 ಅಲ್ವಾ? 13 ಇಂಟು 2 ಇಂಟು 3 ಇಂಟು 13. ಅಂದ್ರೆ ಇಲ್ಲಿ ಬಂದಿರುವಂತಹ ಅಪವರ್ತನಗಳು ಹೇಗಿದೆ? 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ಹೊಂದಿದೆ ಅಲ್ವಾ? 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ಹೊಂದಿದ್ರೆ ಅದು ಎಂತಹ ಸಂಖ್ಯೆ? ಅದು ಸಂಯುಕ್ತ ಸಂಖ್ಯೆ. ಹೌದಲ್ವಾ? ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್. ಹೌದಾ? ನೆಕ್ಸ್ಟ್ ಏನಿದೆ? ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. ಇದನ್ನ ನಮ್ಗೆ 1 ಅಂಕದಲ್ಲಿ ಕೇಳ್ತಾರೆ ಅಂತ ನಾನು ಹೇಳಿದೆ. ಈಗಾಗಲೇ ನಾವು ನೋಡಿದೀವಿ. ಜಸ್ಟ್ ಇನ್ನೊಂದ್ಸತಿ ರಿವೈಸ್ ಮಾಡೋಣ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅದನ್ನು ಅಪವರ್ತಿಸಬಹುದು, ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳನ್ನು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಇದು ನಮ್ಗೆ 1 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. 135 ಮತ್ತು 225 ಈ ಸಂಖ್ಯೆಗಳ ಮಸಾವನ್ನು ಕಂಡು ಹಿಡಿಯಿರಿ. 135, 225. 135 ಕೊನೆಗೆ 5 ಇದೆ ಅಲ್ವಾ? ಸೊ ನಾವು ಎಷ್ಟರಿಂದ ಮಾಡೋಣ? 3 ಮಾಡಿದ್ರೆ ಬರುತ್ತೆ. 3 4 12, 1 ಉಳಿತು. 3 5 15. ಇಲ್ಲೂ ಕೂಡ 3 1 3, 3 5 15. ನೆಕ್ಸ್ಟ್ 3 5 15. ನೆಕ್ಸ್ಟ್ 5 1 5. ಇಲ್ಲಿ ಬಂದಿರುವಂತಹ ಎಲ್ಲಾ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ಇದು ಸಂಯುಕ್ತ ಸಂಖ್ಯೆ. ಇದನ್ನೇ ಅಂಕಗಣಿತದ ಮೂಲ ಪ್ರಮೇಯ ಹೇಳೋದು ಅಲ್ವಾ? ಇಲ್ಲಿ ಕೊನೆಗೆ 5 ಇದೆ. 3 7 21, 3 5 15. ಇವಾಗ ಇಲ್ಲಿ ನಾನು 3 ತಗೊಂಡ್ರೆ 3 2 6, 3 5 15. ಇವಾಗ 5ರಿಂದ ಹೋಗತ್ತೆ. 5 5 5 1. ಹಾಗಿದ್ರೆ 135ರ ಅಪವರ್ತನಗಳು 3 ಇಂಟು 3 ಇಂಟು 3 ಇಂಟು 5. 225 ಎಷ್ಟಾಗತ್ತೆ? 3 ಇಂಟು 3 ಇಂಟು 5 ಇಂಟು 5. ಇಲ್ಲಿ 3 3 ಒಂದ್ಸತಿ ಕಾಮನ್ ಆಗಿದೆ. ಇಲ್ಲಿ 3 ಇದೆ, ಇಲ್ಲೂ ಕೂಡ 3 ಇದೆ, ಮತ್ತೊಂದ್ಸತಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ 5 ಇದೆ, ಇಲ್ಲೂ ಕೂಡ 5 ಇದೆ. ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ 5 ಇದೆ. ಸೊ ರಿಪೀಟ್ ಆಗಿಲ್ಲ. ಹಾಗಿದ್ರೆ ಮಸ ಎಷ್ಟು ಬರುತ್ತೆ ಮಕ್ಕಳ? ಇಲ್ಲಿ 3 2 ಕಡೆ ಒಂದೇ ಸಂಖ್ಯೆ ರಿಪೀಟ್ ಆಗಿರೋದ್ರಿಂದ ಒಂದೇ ಸಲ ಬರಿತೀವಿ. ಇಂಟು 3 ಇಂಟು 5. 3 3 9, 9 5 45. ಹಾಗಿದ್ರೆ ಮಸ ಎಷ್ಟು ಬರುತ್ತಿದ್ದು? 45 ಅಂತ ಬಂತು. 45. ಓಕೆ, ಅರ್ಥ ಆಯ್ತಾ? ಇದು ನಮ್ಗೆ 2 ಅಂಕಕ್ಕೆ ಕೇಳುವಂತ ಪ್ರಶ್ನೆ, ಅಥವಾ 1 ಅಂಕಕ್ಕೂ ಕೇಳಬಹುದು ನೇರವಾಗಿ. ನೆಕ್ಸ್ಟ್ ಏನಿದೆ? 12, 15, 21ರ ಮಸ ಹಾಗೂ ಲಸ ಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. 12
15, 21. ನೋಡಿದ ತಕ್ಷಣ ಗೊತ್ತಾಗತ್ತೆ. ಈ 12 ಅಂತಂದ್ರೆ 2 6 12, 2 3 6, 3 1 3. 15 3 5 15, 5 1 5. ನೆಕ್ಸ್ಟ್ 21, 3 7 21, 7 ಒಂದು ಅವಿಭಾಜ್ಯ ಸಂಖ್ಯೆ, 7 1 7. 12 ಅನ್ನ ನಾವು 2 ಇಂಟು 2 ಇಂಟು 3 ಅಂತ ಬರಿತೀವಿ. 15 15 ಇಂಟು 5 ಅಂತ ಬರಿತೀವಿ. 21 3 ಇಂಟು 7 ಅಂತ ಬರಿತೀವಿ ಅಲ್ವಾ. 3 ಇಂಟು 7 ಅಂತ ಬರಿತೀವಿ. ಈಗ ಯಾವುದು ಕಾಮನ್ ಆಗಿದೆ? ಇಲ್ಲಿ 2 ಇದೆ, ಇಲ್ಲಿ ಎಲ್ಲೂ 2 ಇಲ್ಲ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ, ಇಲ್ಲಿ 3 ಇದೆ. ಇಲ್ಲಿ 5 ಇಲ್ಲ, ಇಲ್ಲೂ 5 ಇಲ್ಲ, ಇಲ್ಲೂ 5 ಇಲ್ಲ. ಸೊ ನಮ್ಗೆ ಏನ್ ಬರುತ್ತೆ? ಮಸ ಎಲ್ಲಾ ಕಡೆ ಕೂಡ ಯಾವುದೇ ಸಂಖ್ಯೆ ಕಾಮನ್ ಆಗಿಲ್ಲ, ಹಾಗಾಗಿ ಮಸ 1. ನೋಡಿ, ಇಲ್ಲಿ ಎಲ್ಲಾ ಕಡೆ 1 ಇದೆ, ಬೇಕಿದ್ರೆ ಅದನ್ನ ಬರ್ಕೋಬಹುದು. 1, 3 ಸಂಖ್ಯೆಗಳಲ್ಲಿ 1 ಕಾಮನ್ ಆಗಿದೆ, ಹಾಗಾಗಿ ಮಸ 1 ಬಂತು. ಲಸ ಅಂದ್ರೆ ನಾವೇನ್ ಮಾಡ್ತೀವಿ? ಮಸ ಇಂಟು ಲಸ ಅಂದ್ರೆ ಉಳಿದಿರುವಂತಹ ಸಂಖ್ಯೆಗಳು. ಮಸ 1 ಇದೆ, 4 2 2 4, 4 3 12, 12 ಇಂಟು 15 5 75, ಇಂಟು 3 7 21. ಇಷ್ಟನ್ನ ಗುಣಿಸಿದ್ರೆ ನಮ್ಗೆ ಏನ್ ಬರುತ್ತೆ? ಲಸ ಬರುತ್ತೆ. ಎಷ್ಟಾಗತ್ತೆ ನೋಡ್ರಿ ಒಂದ್ಸರ್ತಿ. 12 75 18,900 ಬರುತ್ತೆ. ಇದು ಏನಿದು? ಲಸ ಅಲ್ವಾ? ನೆಕ್ಸ್ಟ್ ನೋಡೋಣ. 306 657 ಮಸ 9. ಅಂದ್ರೆ ಮಸ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟಂತ? 9. ಎ ಅಂದ್ರೆ 306, ಬಿ ಅಂತಂದ್ರೆ 657, ಲಸ ಕೇಳಿದ್ದಾರೆ. ಲಸ ನಮ್ಗೆ ಬೇಕಾಗಿದೆ. ನಮ್ಗೆ ಸೂತ್ರ ಗೊತ್ತಿದೆ. ಮಸ 2 ಸಂಖ್ಯೆಗಳ ಮಸ ಇಂಟು ಲಸ ಅಂದ್ರೆ 2 ಸಂಖ್ಯೆಗಳ ಲಸ ಏನಾಗಿರುತ್ತೆ? ಎ ಇಂಟು ಬಿ ಆಗಿರುತ್ತೆ. ಮಸ 9 ಇದೆ, ಲಸ ನಮಗ್ ಗೊತ್ತಿಲ್ಲ. ಎ ಅಂದ್ರೆ 306 ಇದೆ, ಹಾಗೆ ಬಿ ಅಂತಂದ್ರೆ ಇದು ಬಿ 657 ಇದೆ. ಈ 9 ಈ ಕಡೆ ಶಿಫ್ಟ್ ಮಾಡಿದ್ರೆ ಲಸ ಇಸ್ ಈಕ್ವಲ್ ಟು 306 ಇಂಟು 657 ಡಿವೈಡೆಡ್ ಬೈ 9 ಅಲ್ವಾ. 306 ಇಂಟು 657 ಡಿವೈಡೆಡ್ ಬೈ 9 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 3 3 9, 3 1 0, 3 2. ಈಗ 3 3 9, 1 ಬರುತ್ತೆ, 3 4 12. ಅಂದ್ರೆ 34 ಇಂಟು 657 ಆಯ್ತು. 34 ಇಂಟು 657 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ? ಮಾಡಿ ನೋಡಿದ್ರೆ ಇದು 22,338 ಬರುತ್ತೆ. 22,338 ಬರುತ್ತೆ. ಇದೇನಿದು? ಈ 2 ಸಂಖ್ಯೆಗಳ ಲಸ. ಓಕೆ, ಇದು ನಮ್ಗೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ನೆಕ್ಸ್ಟ್ ಏನಿದೆ? 510 ಮತ್ತು 92 ಈ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಕಂಡು ಹಿಡಿಯಿರಿ. 510 ಮತ್ತು 92. 510 ಅಂದ್ರೆ 5 0 5 2 102, 2 5 10, 2 1 2. ನೆಕ್ಸ್ಟ್ 3 1 3, 2 ಉಳಿಯುತ್ತೆ, 3 7 7 21. 17 ಒಂದು ಅವಿಭಾಜ್ಯ ಸಂಖ್ಯೆ, 17 1 17. ಹಾಗೆ 92 ಮಾಡಿದ್ರೆ ನಿಮ್ಗೆ 2 4 8, 2 6 12, 2 2 4, 2 3 6,
23. 23 ಒಂದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 23 ಅಂದ್ರೆ 23. 510 ಈಸ್ ಈಕ್ವಲ್ ಟು ಎಷ್ಟಾಯ್ತು? 5 ಇಂಟು 2 ಇಂಟು 3 ಇಂಟು 17. ಇಲ್ಲಿ 92 ಮಾಡಿದ್ರೆ 2 ಇಂಟು 2 ಇಂಟು 23. ಯಾವ ಒಂದು ಸಂಖ್ಯೆ ಕಾಮನ್ ಆಗಿದೆ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಒಂದ್ ಸಂಖ್ಯೆ ಕಾಮನ್ ಆಯ್ತು. ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಇಲ್ಲಿ 17 ಇದೆ, ಇಲ್ಲಿ 17 ಇಲ್ಲ. 23 ಇದೆ, 5 ಇದೆ, ಇಲ್ಲಿ 5 ಇಲ್ಲ. ಹಾಗಿದ್ರೆ ಮ ಸ ಅ ಎಷ್ಟಾಯ್ತಿದು? 2 ಆಯ್ತು ಅಲ್ವಾ? ಮ ಸ ಅ ಎಷ್ಟಾಯ್ತು? 2. ಹಾಗೆ ಲ ಸ ವನ್ನ ಹೇಗೆ ಕಂಡು ಹಿಡಿತೀವಿ ನಾವು? ಮ ಸ ಅ ಇಂಟು ಉಳಿದ ಸಂಖ್ಯೆ ಅಂದ್ರೆ 5 ಇಂಟು 3 ಇಂಟು 17. 5 3 15 ಇಂಟು 17 ಇಂಟು 23 ಇಂಟು 2 2 ಇಂಟು 23. ಇಷ್ಟನ್ನು ಗುಣಿಸಿದಾಗ ನಿಮ್ಗೆ ಎಷ್ಟು ಸಿಗತ್ತೆ? ಚೆಕ್ ಮಾಡಿ ನೋಡ್ರಿ ಒಂದ್ಸರ್ತಿ. 23,460 ಸಿಗತ್ತೆ. ಹೌದಾ? ಈಗ ನಮ್ಗೇನ್ ಕೊಟ್ಟಿದ್ದಾರೆ? ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನ ತಾಳೆ ನೋಡ್ರಿ. ಅಂದ್ರೆ ಮ ಸ ಅ ಇಂಟು ಲ ಸ ಅ ಮಾಡಿದ್ರೆ ಮ ಸ ಅ ಇಂಟು ಲ ಸ ಅ ಈಸ್ ಈಕ್ವಲ್ ಟು ಎ ಇಂಟು ಬಿ ಆಗ್ಬೇಕು ಅಲ್ವಾ? ಮ ಸ ಅ ಎಷ್ಟಿದೆ ಮಕ್ಕಳ? ಇಲ್ಲಿ 2 ಇದೆ. ಲ ಸ ಎಷ್ಟಿದೆ? 23,460. ಎ ಎಷ್ಟಿದೆ? 510. ಬಿ ಎಷ್ಟಿದೆ? 92. ಇವೆರಡನ್ನ ಗುಣಿಸಿದ್ರೆ ನಮ್ಗೆ ಉತ್ತರ ಒಂದೇ ಬರ್ಬೇಕು. ಅಂದಾಗ ಮಾತ್ರ ಅದು ತಾಳೆ ನೋಡಿ ಅಂತ ಕರೆಕ್ಟ್ ಆಗತ್ತೆ. ಹೌದಾ? ಅದನ್ನ ನಾವು ತಾಳೆ ನೋಡೋದು ಅಂತ ಹೇಳ್ತೀವಿ. 2 ಇಂಟು 23,460 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 46,920 ಬರುತ್ತೆ. ಹಾಗೆ ಇಲ್ಲಿ ಕೂಡ 510 ಇಂಟು 92 46,920 ಬರುತ್ತೆ. ಇಲ್ಲಿ LHS ಮತ್ತೆ RHS ಎರಡೂ ಕಡೆ ಸಮವಾಗಿ ಬಂತು. ಹಾಗಿದ್ರೆ ಇದನ್ನ ನಾವು ತಾಳೆ ನೋಡೋದು ಅಂತ ಹೇಳ್ತೀವಿ. ಲ ಸ ಅ ಇಂಟು ಮ ಸ ಅ ಈಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧವಾಗಿರುತ್ತೆ ಅಲ್ವಾ? ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ನಮ್ಗೆ 2 ಅಂಕಕ್ಕೆ ಬರುವಂತಹ ಪ್ರಶ್ನೆ. ನೆಕ್ಸ್ಟ್ ಏನಿದೆ ಮಕ್ಕಳೇ? ಈ ಕೆಳಗಿನ ಪೂರ್ಣಾಂಕಗಳ ಲ ಸ ಅ ಮತ್ತು ಮ ಸ ಅಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳು ಎಂತಹ ಸಂಖ್ಯೆಗಳಿವು? ಅವಿಭಾಜ್ಯ ಸಂಖ್ಯೆಗಳಲ್ವಾ? 17 ಒಂದ್ಲೆ 17, 23 ಒಂದ್ಲೆ 23. ಹೌದಾ? ಹಾಗೆ 29 ಮಾಡಿದ್ರೆ 29 ಒಂದ್ಲೆ 29. ಅಂದ್ರೆ ಎಲ್ಲಾ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ನಮ್ಗೆ ಮ ಸ ಎಷ್ಟು ಬರುತ್ತೆ? 17 ಇಂಟು 1. 23 ಅಂದ್ರೆ 23 ಇಂಟು 1. ಹಾಗೆ 29 ಮಾಡಿದ್ರೆ 29 ಇಂಟು 1. ಯಾವ ಸಂಖ್ಯೆ ಕಾಮನ್ ಆಗಿದೆ? ಇಲ್ಲಿ 1 ಇದೆ. ಮ ಸ ಎಷ್ಟಾಯ್ತು ಇವಾಗ? 1. ಲ ಸ ಎಷ್ಟಾಗತ್ತೆ ಮಕ್ಕಳ? ಇಲ್ಲಿ 17 ಇಂಟು 23 ಇಂಟು 29 ಎಷ್ಟಾಗತ್ತೆ? 17 ಇಂಟು 23 ಇಂಟು 29 ಮಾಡಿದ್ರೆ ನಿಮ್ಗೆ 11,339 ಬರುತ್ತೆ. ಇದೇನಿದು? ಎರಡು ಸಂಖ್ಯೆಗಳ ಲ ಸ ಅ ಅಲ್ವಾ? ಇದು ಕೂಡ ನಮ್ಗೆ 1 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಈಗ ಅಭಾಗಲಬ್ಧ ಸಂಖ್ಯೆಗಳು, ಇದರಲ್ಲಿ ಗ್ಯಾರಂಟಿ 100% ಒಂದು ಕ್ವಶನ್ ಬಂದೇ ಬರುತ್ತೆ ನಿಮ್ಗೆ. 2 ಅಂಕಕ್ಕೆ ಕೊಟ್ಟಿರುವಂತಹ ಒಂದು ಸಂಖ್ಯೆಯನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ಏನನ್ನ ಮಾಡ್ತೀರಾ ಇಲ್ಲಿ? 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವೇನ್ ಮಾಡ್ಬೇಕು? ಅದಕ್ಕೆ ಮೊದಲು 3 + 2√5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತ ಒಂದು ಊಹೆ ಮಾಡೋಣ. ಏನಿದು ಊಹೆ? ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ನಮಗ್ ಗೊತ್ತಿದೆ √5 ಈಸ್ ಅ ಇರ್ರಾಷನಲ್ ನಂಬರ್, ಅದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗ್ ಗೊತ್ತು. ಆದ್ರೂ ಕೂಡ ನಾವೇನ್ ಮಾಡೋಣ? ನಮ್ಮ ಸಾಧನೆಗೋಸ್ಕರ ಒಂದು ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಹಾಗಿದ್ರೆ
3 ಪ್ಲಸ್ 2√5 ಇಸ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರುತ್ತೆ? p/q ರೂಪದಲ್ಲಿರುತ್ತೆ. p/q ಇಸ್ ಈಕ್ವಲ್ ಟು p/q ಅಂತ ಬರಿತೀವಿ. ಭಾಗಲಬ್ಧ ಸಂಖ್ಯೆಗಳು ಯಾವ ತರಹದ ಸಂಖ್ಯೆಗಳು? ಅವು ಪೂರ್ಣಾಂಕಗಳು. ಅಲ್ಲಿ ನಿಮ್ಗೆ ನೆಗೆಟಿವ್ ನಂಬರ್ಸ್ ಬರುತ್ತೆ, ಪಾಸಿಟಿವ್ ನಂಬರ್ಸ್ ಬರುತ್ತೆ, ಮತ್ತೆ 0ಯನ್ನ ಒಳಗೊಂಡಂತಹ ಸಂಖ್ಯೆಗಳು ಬರುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ? PQ ಇದು ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ. ಹೀಗೆ ಬರೆದ್ರೆ ಇದು ಸೇರಿದೆ, ಬಿಲಾಂಗ್ಸ್ ಟು Z ಅಂತ ಹೇಳ್ತೀವಿ. ಆದ್ರೆ ಒಂದು ಕಂಡೀಷನ್ ಇದೆ, q ಇಸ್ ನಾಟ್ ಈಕ್ವಲ್ ಟು 0. ಈ p/q ಅಲ್ಲಿ q 0 ಆಗಿರಬಾರ್ದು. ಈ ಫಾರ್ ಎಕ್ಸಾಂಪಲ್ 3 ಅಂತ ಇದೆ, 3 ಇದು 3/1 ಅಂತ ನಾವು ಬರೆದ್ರೆ ಅದು ಭಾಗಲಬ್ಧ ಸಂಖ್ಯೆ. ಒಂದು ವೇಳೆ 3/0 ಅಂತ ಬರೆದ್ರೆ ಇದೇನಾಗತ್ತೆ? ಇದನ್ನ ನಾವು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಇಫ್ p/0 ಇಸ್ ದೇರ್ ದೆನ್ ಇಟ್ ಕಾಂಟ್ ಬಿ ಡಿಫೈನ್ಡ್. ಅದನ್ನ ನಾವೇನಂತ ಹೇಳ್ತೀವಿ? ವ್ಯಕ್ತಪಡಿಸಲು ಸಾಧ್ಯವಿಲ್ಲ, ನಾಟ್ ಡಿಫೈನ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವ್ ಏನಂತ ಕಂಡೀಷನ್ ಹಾಕ್ತಿವಿ? q ಇಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಮತ್ತೆ p ಮತ್ತು q ಗಳಿಗೆ ಸಾಮಾನ್ಯ ಅಪವರ್ತನ 1 ಆಗಿರಲಿ ಅಂತ ಹೇಳ್ತೀವಿ. ಅದಕ್ಕೆ ಇದನ್ನ PQ ಇಸ್ ಈಕ್ವಲ್ ಟು 1. ಈಗ ನಾವೇನ್ ಮಾಡೋಣ? ಈ 3ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಅದೇನಾಗತ್ತೆ? 2√5 ಇಸ್ ಈಕ್ವಲ್ ಟು p/q ಮೈನಸ್ 3 ಆಗತ್ತೆ. ಈಗ ನಾವೇನ್ ಮಾಡೋಣ? ಲಸವನ್ನ ತೆಗಿಯೋಣ. ಏನಾಗತ್ತೆ? 2√5 ಇಸ್ ಈಕ್ವಲ್ ಟು p ಮೈನಸ್ 3q ಡಿವೈಡೆಡ್ ಬೈ q ಅಂತ ಇದೆ. ಈ ಎರಡನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ √5 ಇಸ್ ಈಕ್ವಲ್ ಟು p ಮೈನಸ್ 3q ಡಿವೈಡೆಡ್ ಬೈ 2q ಅಲ್ಲ, 3q ಡಿವೈಡೆಡ್ ಬೈ 2q. ಇದು 3q ಆಗ್ಬೇಕು, ಡಿವೈಡೆಡ್ ಬೈ 2q. ಈಗ ಇಲ್ಲಿ p ಮೈನಸ್ 3q ಡಿವೈಡೆಡ್ ಬೈ 2q ಅಂತ ಇದೆ ಅಲ್ಲ, ಇದು ಯಾವ ರೂಪದಲ್ಲಿದೆ? ಇದು p/q ರೂಪದಲ್ಲಿದೆ. p/q ರೂಪದಲ್ಲಿ ಬಂದ್ರೆ ಅದು ಎಂತಹ ಸಂಖ್ಯೆ? ಅದು ಭಾಗಲಬ್ಧ ಸಂಖ್ಯೆ. ಆದ್ರೆ ಇದೇನಿದೆ, √5 ಇಸ್ ಈಕ್ವಲ್ ಟು p/q ರೂಪದಲ್ಲಿ ಬಂದ ಹಾಗಾಯ್ತು. ಇದನ್ನ ನಾವು p/q ರೂಪದಲ್ಲಿದೆ ಅಂತ ಹೇಳಿದ್ರೆ √5 ಇಸ್ ಈಕ್ವಲ್ ಟು p/q ಅಂತ ಅಂದಂಗಾಯ್ತು ಅಲ್ವಾ? p/q ಯಾವ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ. ಆದ್ರೆ ನಮಗೇನ್ ಗೊತ್ತಿದೆ? √5 ಅಭಾಗಲಬ್ಧ ಸಂಖ್ಯೆ ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ಹಾಗಾಗಿ p ಮೈನಸ್ 3q ಡಿವೈಡೆಡ್ ಬೈ 2q ಇದು ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √5 ಏನಿದು ಅಭಾಗಲಬ್ಧ ಸಂಖ್ಯೆ. ಹಾಗಾಗಿ ಇದು ಅಸಾಧ್ಯ. ಆದ್ದರಿಂದ ನಮ್ಮ ಊಹೆ ಏನಾಗಿದೆ? ತಪ್ಪಾಗಿದೆ. ಆದ್ದರಿಂದ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ಬೋದು. ಇದು ನಮ್ಗೆ ಡೆಫಿನೆಟ್ ಆಗಿ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದಿದೆ, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಮೊದಲು ನಾವೇನ್ ಮಾಡ್ಬೇಕು? ಊಹೆ ಮಾಡ್ಕೋಬೇಕು. ಏನಂತ? ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆ ಆದ್ರೆ p/q ಅಂತ ಬರೀತೀರಾ. PQ ಬಿಲಾಂಗ್ಸ್ ಟು Z, q ಇಸ್ ನಾಟ್ ಈಕ್ವಲ್ ಟು 0. p ಮತ್ತು q ಗಳಿಗೆ ಒಂದು ಸಾಮಾನ್ಯ ಅಪವರ್ತನ ಆಗಿರಲಿ. ಈಗ ಈ 6 ಅನ್ನ ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ √2 ಇಸ್ ಈಕ್ವಲ್ ಟು p/q ಮೈನಸ್ 6 ಆಗತ್ತೆ. ಈಗ ನಾವು ಲಸ ತೆಗಿಯೋಣ, q ಲಸ ಆಗತ್ತೆ. ಓಕೆ, ಸೊ p ಮೈನಸ್ 6q ಡಿವೈಡೆಡ್ ಬೈ 2 ಆಗತ್ತೆ. ಸೊ ಇಲ್ಲೂ ಕೂಡ √2 ಇಸ್ ಈಕ್ವಲ್ ಟು p ಮೈನಸ್ 6q ಡಿವೈಡೆಡ್ ಬೈ 2. ಇದು ಯಾವ ರೂಪದಲ್ಲಿದೆ? ಇದು p/q ರೂಪದಲ್ಲಿದೆ. ಅಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆದಂಗಾಯ್ತು. ಆದರೆ √2 ಇಸ್ ಈಕ್ವಲ್ ಟು p/q. √2 ಯಾವ ಸಂಖ್ಯೆ? ಅದು ಅಭಾಗಲಬ್ಧ ಸಂಖ್ಯೆ. ಹಾಗಾಗಿ ನಾವೇನಂತ ಹೇಳ್ಬೋದು? √2 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಅಸಾಧ್ಯ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಅಂತ ನಾವು ಹೇಳ್ಬೋದು. ಆದ್ದರಿಂದ 6 + 2 √2 ಒಂದು ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್, ಕೆಳಗಿನ ಸಮಸ್ಯೆಗಳಿಗೆ ಸೂಕ್ತವಾದ ಹಂತಗಳಿಂದ ಬಿಡಿಸಿ. ಇದನ್ನ ಕೂಡ ನಮ್ಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಇದು. 7 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅದಕ್ಕೆ ನಾವು ಮೊದ್ಲೇನ್ ಮಾಡ್ಬೇಕು? ಊಹೆ ಮಾಡ್ಬೇಕಾ? 7 + √5 ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಓಕೆ, ಭಾಗಲಬ್ಧ ಸಂಖ್ಯೆ ಆಗ್ಬೇಕಾದ್ರೆ 7 + √5 ಇಸ್ ಈಕ್ವಲ್ ಟು ಏನಾಗ್ಬೇಕು? p/q ಆಗ್ಬೇಕು. ವೇರ್ PQ ಬಿಲಾಂಗ್ಸ್ ಟು Z, ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ. ಆದ್ರೆ ಕಂಡೀಷನ್ ಏನು? q ಇಸ್ ನಾಟ್ ಈಕ್ವಲ್ ಟು 0. p ಮತ್ತು q ಗಳಿಗೆ ಒಂದು ಸಾಮಾನ್ಯ ಅಪವರ್ತನ, ಇದು ಕಂಡೀಷನ್.
ಇವಾಗ ನಾವೇನ್ ಮಾಡೋಣ, ಈ 7 ಈ ಕಡೆ ಶಿಫ್ಟ್ ಮಾಡೋಣ. √5 is equal to p/q minus 7, that is equal to √5 p/q, ಇಲ್ಲಿ ಡಿವೈಡೆಡ್ ಬೈ 1, ಏನಿಲ್ಲ ಅಂದ್ರೆ 1 ಇರತ್ತೆ. ಲಸ ಎಷ್ಟಾಯ್ತು, q ಆಯ್ತು, p ಮೈನಸ್ 7q ಅಲ್ವಾ, p ಮೈನಸ್ 7q ಡಿವೈಡೆಡ್ ಬೈ q. ಇದು ಯಾವ ರೂಪದಲ್ಲಿದೆ, ಇದು p/q ರೂಪದಲ್ಲಿದೆ. ಅಂದ್ರೆ p ಮೈನಸ್ 7q ಡಿವೈಡೆಡ್ ಬೈ q ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಯಾಕೆ, ಇದು p/q ರೂಪದಲ್ಲಿದೆ, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ, ಹೌದಲ್ವಾ? ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √5 ಏನಿದು, √5 ಒಂದು ಅಭಾಗಲಬ್ಧ ಸಂಖ್ಯೆ. ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹೆ ತಪ್ಪು, ನಮ್ಮ ಊಹೆ ತಪ್ಪು. ಏನಂತ, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದು ತಪ್ಪು. ಆದ್ದರಿಂದ 7 + √5 ಒಂದು ಅಭಾಗಲಬ್ಧ ಸಂಖ್ಯೆ. ಅಲ್ವಾ? ಇದು 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಈ ತರಹದ ಪ್ರಶ್ನೆಗಳು ಹಲವಾರು ಬಾರಿ ರಿಪೀಟ್ ಆಗಿದೆ. ಇಲ್ಲಿ ನಿಮ್ಗೆ ಇದೇ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಿಲ್ಲ. ನಿಮ್ಗೆ ಇಲ್ಲಿ ಏನಂತ ಕೊಡ್ಬೋದು, 6 ಮೈನಸ್ √3 ಅಂತ ಕೊಡ್ಬೋದು, 7 + √5 ಅಂತ ಕೊಡ್ಬೋದು, ಅಥವಾ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ, √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ, √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ಸಾಧಿಸಿ ಅಂತ ಕೊಡ್ಬೋದು ಅಲ್ವಾ? ಹಾಗಿದ್ರೆ ಮಕ್ಕಳೇ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ 2 ಅಂಕದ ಪ್ರಶ್ನೆಗಳನ್ನ ಬಿಡಿಸಿದೀವಿ ಅಲ್ವಾ? ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಾಗಿದ್ರೆ ಇವತ್ತಿನ ಈ ಒಂದು ತರಗತಿಯನ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.